ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನಾಳೆ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಹಿನ್ನೆಲೆ ಚುನಾವಣಾ ಆಯೋಗದಿಂದ ಮತದಾನದ ಕೊನೆಯ ಹಂತದ ಸಿದ್ಧತೆ. ಕರ್ತವ್ಯಕ್ಕೆ ನಿಯೋಜನೆಗೊಂಡ ಸಿಬ್ಬಂದಿಗೆ ಮತಗಟ್ಟೆಗಳ ಹಂಚಿಕೆ, ಡೆಮೋ. ಬೆಂಗಳೂರು ಗ್ರಾಮಾಂತರ ಅತಿ ಸೂಕ್ಷ್ಮ ಕ್ಷೇತ್ರ ಎಂದು ಆಯೋಗದಿಂದ ಘೋಷಣೆ. ಬಿಜೆಪಿ ಅಭ್ಯರ್ಥಿಯಿಂದ ಪ್ಯಾರಾಮಿಲಿಟರಿ ಫೋರ್ಸ್ಗೆ ಮನವಿ. ನಿನ್ನೆ ಸಂಜೆಯಿಂದಲೇ ಪ್ಯಾರಾಮಿಲಿಟರಿ ಫೋರ್ಸ್ ನಿಯೋಜನೆ. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅಗ್ನಿ ಪರೀಕ್ಷೆ. ಇದು ತಾತ್ಕಾಲಿಕವಲ್ಲ ಎಂಬ ಸಂದೇಶ ನೀಡಿರುವ ನಾಯಕರು. ಆದರೆ ಮುಂದೆಯೂ ದೋಸ್ತಿ ಇರಬೇಕೆಂದ್ರೆ ಈಗ ಗೆಲ್ಲೋದು ಅನಿವಾರ್ಯ. ಹಳೆ ಮೈಸೂರಿಗೂ ಉತ್ತರ ಕರ್ನಾಟಕಕ್ಕೂ ಕಾಂಗ್ರೆಸ್ ತಂತ್ರ ಚೇಂಜ್. ಇಲ್ಲಿ ಒಕ್ಕಲಿಗ ಸಿಎಂ ಅವಕಾಶದ ಅಸ್ತ್ರ, ಅಲ್ಲಿ ಲಿಂಗಾಯತ ಹಿಂದುಳಿದ ವರ್ಗಗಳ ಮತ ಸೆಳೆಯೋಕೆ ತಂತ್ರಗಾರಿಕೆ ಬದಲು. ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲಲೇಬೇಕು. 8 ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖಂಡರಿಗೆ ಡಿಕೆಶಿ ಟಾಸ್ಕ್. ಸೋದರನನ್ನ ಗೆಲ್ಲಿಸಲು ರಣತಂತ್ರ ರೂಪಿಸಿದ ಡಿಸಿಎಂ. ಬೆಳಗಾವಿ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ಏಪ್ರಿಲ್ 28ರಂದು ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ. ಉದ್ಘಾಟನೆಗೂ ಮುನ್ನವೇ ಮೋದಿ ಆತಿಥ್ಯಕ್ಕೆ ಸಜ್ಜಾದ ಐಟಿಸಿ ವೆಲ್ಕಮ್ ಹೋಟೆಲ್. ನಾಳೆ ವಿಜಯಪುರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಬೇಟೆ. ಯತ್ನಾಳ್, ರಮೇಶ್ ಜಿಗಜಿಣಗಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ. ಬೃಹತ್ ವೇದಿಕೆ ಸೇರಿದಂತೆ ಸಕಲ ಸಿದ್ಧತೆ ನಡೆಸುತ್ತಿರುವ ಕೈ ನಾಯಕರು. ಬಳ್ಳಾರಿಯ ಪಾಂಡವ ಕೌರವ ಯುದ್ಧದಲ್ಲಿ ಶ್ರೀರಾಮುಲುಗೆ ಶಾಕ್. ಬಿಜೆಪಿಯ ಬೂತ್ ಕಾರ್ಯಕರ್ತರನ್ನೇ ಕಾಂಗ್ರೆಸ್ಗೆ ಕರೆತಂದ ನಾಗೇಂದ್ರ. ನಾಳೆ ರಾಹುಲ್ ಗಾಂಧಿ ಸಮಾವೇಶದಲ್ಲೂ ಮತ್ತಷ್ಟು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರೋ ಸಾಧ್ಯತೆ. ಬೀದರ್ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಎಸ್ವೈ. ಕೂಬಾ ಪರ ಬಹಿರಂಗ ಪ್ರಚಾರ ಸಭೆ. ಮತ ವಿಭಜನೆಯ ಭೀತಿಯಿಂದ ಲಿಂಗಾಯತ ಹಾಗೂ ಮರಾಠ ಮುಖಂಡರ ಜೊತೆಗೆ ಪ್ರತ್ಯೇಕ ಸಭೆ. ಕಲ್ಯಾಣ ಕರ್ನಾಟಕದ 5ಕ್ಕೆ5 ಬಿಜೆಪಿ ತೆಕ್ಕೆಗೆ ತರಬೇಕು. ಇದರ ಸಂಪೂರ್ಣ ಜವಾಬ್ದಾರಿ ನೀವೇ ಹೊರಬೇಕು. ಗಾಲಿ ಜನಾರ್ದನ್ ರೆಡ್ಡಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲಿಂದು ಸಿಎಂ ಮತಬೇಟೆ. 3 ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ. ಸಂಜೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹಿಂದಿರುಗಲಿರೋ ಸಿದ್ದರಾಮಯ್ಯ. ಮುನಿಸು ಮರೆತು ಪ್ರಭಾ ಮಲ್ಲಿಕಾರ್ಜುನ್ ಪರ ಪ್ರಚಾರಕ್ಕಿಳಿದ ಬಸವರಾಜ್ ಶಿವಗಂಗಾ. ನಾನು ಮಲ್ಲಿಕಾರ್ಜುನ್ ಅವರು ಅಣ್ಣ ತಮ್ಮಂದಿರು ಇದ್ದಂತೆ. ದಾವಣಗೆರೆಗೆ ಮೋದಿ ಬಂದ್ರೆ ಏನೂ ಪರಿಣಾಮ ಬೀರೋದಿಲ್ಲ ಎಂದ ಶಾಸಕ. ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಕಾರು ಅಪಘಾತ. ತಡರಾತ್ರಿ ಚಾಮರಾಜನಗರದಿಂದ ಮೈಸೂರಿಗೆ ಹೋಗುವಾಗ ಆಕ್ಸಿಡೆಂಟ್. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರು. ದಕ್ಷಿಣ ಕನ್ನಡದಲ್ಲಿ ಚುನಾವಣೆಗೆ ಪೊಲೀಸ್ ಇಲಾಖೆ ಹೈ ಅಲರ್ಟ್. ಮತದಾನಕ್ಕೆ ನಕ್ಸಲ್ ಆತಂಕ ಎದುರಾಗದಂತೆ ಕಟ್ಟೆಚ್ಚರ. 18 ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಸಿಎಪಿಎಫ್ ಫೋರ್ಸ್ ನಿಯೋಜನೆ. ನಾಳೆ ಲೋಕಸಭಾ ಚುನಾವಣೆ ಮತದಾನ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ಕಡ್ಡಾಯ ಮತದಾನ ಉದ್ದೇಶದಿಂದ ಇಂದು ಸಂಜೆ 6ರಿಂದ ನಾಳೆ ರಾತ್ರಿ 8ರವರೆಗೆ ನಿಷೇಧ. ಅಮೇಥಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರ ರಾಬರ್ಟ್ ವಾದ್ರಾ. ಅಭ್ಯರ್ಥಿ ಘೋಷಿಸದಿದ್ರು ರಾರಾಜಿಸುತ್ತಿದೆ ರಾಬರ್ಟ್ ವಾದ್ರಾ ಪೋಸ್ಟರ್. ಶೀಘ್ರದಲ್ಲೇ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರಂತೆ ರಾಹುಲ್, ಪ್ರಿಯಾಂಕಾ. ಕನೌಜ್ ಲೋಕಸಭಾ ಕ್ಷೇತ್ರದ ಎಸ್ಪಿ ಅಭ್ಯರ್ಥಿ ಬದಲಾವಣೆ. ಜಿಲ್ಲಾ ಘಟಕದ ಒತ್ತಾಯದ ಮೇರೆಗೆ ಅಖಿಲೇಶ್ ಯಾದವ್ ಸ್ಪರ್ಧೆ. ಇಂದು ಕನೌಜ್ನಲ್ಲಿ ನಾಮಪತ್ರ ಸಲ್ಲಿಸಲಿರೋ ಯುಪಿ ಮಾಜಿ ಸಿಎಂ. ಹೆಚ್ಚುತ್ತಿರುವ ಅಪ್ರಾಪ್ತೆಯರ ಗರ್ಭಿಣಿ ಪ್ರಕರಣಗಳ ತಡೆಗೆ ಮುಂದಾದ ಸಿಎಂ. ರಾಜ್ಯ ಮಟ್ಟದಲ್ಲಿ ಕೇಂದ್ರ ಕಾರ್ಯಪಡೆ ರಚಿಸಲು ಪ್ಲಾನ್. ಅನೇಕ ಕಾರ್ಯಕ್ರಮಗಳ ಮೂಲಕ ತಳಮಟ್ಟದಲ್ಲಿಯೇ ಬ್ರೇಕ್ ಹಾಕಲು ಸಿದ್ಧತೆ.
5 ದಿನದ ಮೊದಲೇ ಚಾಕು ಖರೀದಿ, ಹತ್ಯೆ ಮಾಡೋ ಮೊದಲು ಕೂಡ 2.5 ಗಂಟೆ ಪರೀಕ್ಷಾ ಕೇಂದ್ರದ ಎದುರು ಕಾದು ಕೂತಿದ್ದ. ನೇಹಾ ಕೊಲೆಗೆ ಮೊದಲೇ ಸ್ಕೆಚ್ ಹಾಕಿದ್ದ ಫಯಾಜ್. ಇಂದು ಐಪಿಎಲ್ನಲ್ಲಿ ಹೈ ವೋಲ್ಟೇಜ್ ಪಂದ್ಯ, ಮತ್ತೆ ಮುಖಾಮುಖಿಯಾಗಲಿವೆ ಹೈದರಾಬಾದ್ ಬೆಂಗಳೂರು ತಂಡ. ಸೋಲಿನ ಸೇಡು ತೀರಿಸಿಕೊಳ್ಳಲು ಆರ್ಸಿಬಿ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.